ವೆಜ್ ದಮ್ ಬಿರಿಯಾನಿ ಮಾಡಿರೋದು ಮನೇಲೆ, ಆದರೆ ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಥರ. ವೆಜಿಟೇಬಲ್ಸ್ನ ಯಾವ ರೀತಿ ಮ್ಯಾರಿನೇಟ್ ಮಾಡಬೇಕು, ಹಾಗೆ ಬಿರಿಯಾನಿ ಮಸಾಲೆನ ಹೇಗೆ ಮಾಡೋದು ಅಂತ ನೋಡೋಣ. ಬಿರಿಯಾನಿ ಮಾಡೋಕ್ಕೆ ಬಾಸ್ಮತಿ ರೈಸ್ ಬೇಕು. ಅರ್ಧ ಕೆ.ಜಿ ನಾನು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ರೈಸ್ನ ತೊಗೊಳೋದ್ರಿಂದ ಬಿರಿಯಾನಿ ಸೂಪರ್ ಆಗಿ ಬರುತ್ತೆ. ರೈಸ್ನ 2-3 ಸಾರಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಬಿಡೋಣ. ಈ ರೀತಿ ಮೇಲೆನೇ ತೊಳೆಯಿರಿ. ತುಂಬ ತಿಕ್ಕಿ ತೊಳೆಯೋದ್ರಿಂದ ಅಕ್ಕಿ ಒಡೆದೋಗ್ಬಿಡುತ್ತೆ. ನೋಡಿ ನೀರೆಲ್ಲ ಯಾವ ರೀತಿ ವೈಟ್ ಕಲರ್ ಬಂದಿದೆ. ಸೊ 2-3 ಸಾರಿ ತೊಳೆದಾದ್ಮೇಲೆ ಈ ರೀತಿ ಚೆನ್ನಾಗಿ ಕ್ಲಿಯರ್ ವಾಟರ್ ಬರುತ್ತೆ. ಇದನ್ನು 45 ನಿಮಿಷದಿಂದ 1 ಗಂಟೆವರೆಗೂ ನೆನೆಯಕ್ಕಿಡೋಣ. ಮಸಾಲೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಅಕ್ಕಿ ನೆಂದಿರುತ್ತೆ. ಮೊದಲಿಗೆ ಮಸಾಲೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಕರಿ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಹುರ್ಕೊಂಡು ಬಿಡೋಣ. ತುಂಬ ಹೊತ್ತು ಹುರಿಬೇಕಂತ ಏನಿಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಫ್ ಮತ್ತು 2 ಟೇಬಲ್ ಸ್ಪೂನಷ್ಟು ಯಾಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನಷ್ಟು ಲವಂಗ, ಹಾಗೆ 6 ಕರಿ ಯಾಲಕ್ಕಿನ ತಗೊಂಡಿದ್ದೀನಿ, ಅಥವಾ ದೊಡ್ಡ ಸೈಜ್ ಯಾಲಕ್ಕಿ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಗೋಂಟೂರು ಮೆಣಸಿನ್ಕಾಯಿನ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ 6 ಬೇ ಲೀಫ್ ಅಥವಾ ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. 2 ಇಂಚು ಚಕ್ಕೆ, 3 ಜಾಪತ್ರೆನ ಹಾಕ್ಕೊಂಡಿದ್ದೀನಿ. 5-6 ಚಕ್ರ ಮೊಗ್ಗುನ ಹಾಕ್ಕೊಂಡಿದ್ದೀನಿ, ಸ್ಟಾರ್ ಅನೈಸ್. ಸೊ ಇವಾಗ 10 ನಿಮಿಷ ಎಲ್ಲ ಡ್ರೈ ಮಸಾಲೆನ ಹುರ್ಕೊಂಡು ಬಿಡೋಣ. ಒಂದು ಸಾರಿ ಘಮ ಬರೋಕ್ಕೆ ಸ್ಟಾರ್ಟ್ ಆದರೆ ಸ್ಟವ್ನ ಆಫ್ ಮಾಡಿಬಿಡೋಣ. ಸೊ ಇವಾಗ ಮಸಾಲೆ ಘಮ ಚೆನ್ನಾಗಿ ಬರ್ತಾ ಇದೆ. ಪಾತ್ರೆನ ನಾನು ಕೆಳಗಿಳಿಸ್ಬಿಡ್ತೀನಿ. ಸ್ವಲ್ಪ ಬಿಸಿ ಇರುವಾಗಲೇ ನಾನು ಇದಕ್ಕೆ ಅರ್ಧ ಜಾಯಿಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ಜಾಜಿಕಾಯಿ ಅಂತೀವಲ್ವ, ಅದನ್ನು ಅರ್ಧ ತುರಿದು ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬಿಡೋಣ. ಬಿರಿಯಾನಿ ಮಸಾಲೆನ ನೀವು ಮುಂಚೆನೇ ಮಾಡಿಟ್ಕೊಂಡ್ರೆ ಬಿರಿಯಾನಿ ಮಾಡುವಾಗ ಈಸಿ ಆಗುತ್ತೆ. ಒಂದು ಸಾರಿ ಮಸಾಲೆನ ಮಾಡಿಟ್ಕೊಳ್ಳಿ, ಪ್ರತಿ ಸಾರಿ ಮಸಾಲೆನ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಮಾಡಿರೋ ಮಸಾಲೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಮಸಾಲೆ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಬರಿಸ್ಟಾನ ಮಾಡೋದು. ಫ್ರೈಡ್ ಆನಿಯನ್ ಬಿರಿಯಾನಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬರಿಸ್ಟಾ ಕೂಡ. ಬಾಸ್ಮತಿ ರೈಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಬರಿಸ್ಟಾ ಕೂಡ. ಸೊ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಇವಾಗ ನಾವು ಅಡ್ಡಡ್ಡ ಕಟ್ ಮಾಡ್ತೀವಲ್ವ, ಆ ರೀತಿ ಕಟ್ ಮಾಡಬಾರ್ದು. ಈ ರೀತಿ ಸರ್ಕಲ್ ಏನು ಬಂದಿದೆಯಲ್ಲ ಅದೇ ಸೈಡಿಂದ ಕಟ್ ಮಾಡಿಕೊಂಡು, ತುಂಬ ಥಿಕ್ಕಾಗೂ ಕಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ತೆಳುವಾಗೂ ಇರಬಾರ್ದು. ನೋಡಿ ಬಿಡಿಸಿಟ್ಕೊಂಡ್ಬಿಡೋಣ. ಇದೇ ರೀತಿ ನಾನು ಅರ್ಧ ಕೆ.ಜಿ ಈರುಳ್ಳಿನ ಕಟ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡ್ಬಿಡೋಣ. ತುಂಬ ಎಣ್ಣೆನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿ ಎಣ್ಣೆ ಒಳಗಡೆ ಮುಳುಗಬಾರ್ದು, ಸ್ವಲ್ಪ ಈ ರೀತಿ ಮೇಲೆ ಬರಬೇಕು, ಅಷ್ಟು ಎಣ್ಣೆನ ಹಾಕಿದರೆ ಸಾಕು. ಫ್ಲೇಮ್ ಹೈ ಇರಬೇಕು. ಹೈ ಫ್ಲೇಮಲ್ಲೇ ನಾವು ಇದನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಗುಳ್ಳೆ ಬರ್ತಾ ಇದೆ, ಅಂದರೆ ನೀರಿನ ಅಂಶ ಹೋಗ್ತಾ ಇದೆ ಅಂತ. ಇವಾಗ ಕಲರ್ ಚೇಂಜ್ ಆಯಿತು. ಕಲರ್ ಚೇಂಜ್ ಆದ ತಕ್ಷಣವೇ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡ್ಕೊಂಡ್ಬಿಡಿ, ಬೇಗ ಸೀದೋಗ್ಬಿಡುತ್ತೆ ಈರುಳ್ಳಿ. ಸೊ ನೋಡಿ ಇವಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಮೇಲಿಂದ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಆಯಿಲ್ನ ತೆಗೆದುಬಿಡೋಣ. ಇವಾಗ ಇದು ಏನು ಎಣ್ಣೆ ಉಳಿದಿರುತ್ತಲ್ಲ ಇದನ್ನೇ ನಾವು ಬಿರಿಯಾನಿ ಮಾಡೋಕ್ಕೆ ಯೂಸ್ ಮಾಡೋದು. ಈ ಆನಿಯನ್ ಫ್ರೈ ಮಾಡಿರುವಂಥ ಎಣ್ಣೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿಗೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡಬೇಕು. ಇವಾಗ ಟಿಶ್ಯೂ ಪೇಪರ್ ಮೇಲೆ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಈರುಳ್ಳಿ ಕ್ರಿಸ್ಪಿಯಾಗಿ ಉಳಿಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋದು ವೆಜಿಟೇಬಲ್ಸ್ನ. ಒಂದು ದೊಡ್ಡ ಬೌಲ್ಗೆ 250 ml ಮೊಸರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಗಂಟು ಏನಾದ್ರು ಇದ್ದರೆ ಒಡ್ಕೊಂಡು ಬಿಡೋಣ. ನೋಡಿ ಮೊಸರು ಪ್ಲೇನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋ ಬಿರಿಯಾನಿ ಮಸಾಲೆನ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ,
1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬರಿಷ್ಟಾನ ಏನು ಮಾಡಿದ್ವಲ್ವ ಅದು ಉಳಿದಿರೋ ಎಣ್ಣೆನ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು 1 ಬೌಲ್ ಮತ್ತು 1 ಬೌಲಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಇವಾಗ ವೆಜಿಟೇಬಲ್ಸ್ನ ಹಾಕ್ತಾ ಹೋಗೋಣ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮೊದಲಿಗೆ ಅರ್ಧ ಬೌಲ್ನಷ್ಟು ನಾನು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿರೋದು, ಹಾಗೆ ಬೀನ್ಸ್, ಕ್ಯಾರೆಟ್ ಮತ್ತು ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೊಂದು ಬೌಲ್ ಆದರೆ ಸಾಕಾಗುತ್ತೆ. ಈಗ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಬಿಡೋಣ. ಮಸಾಲೆ, ಮೊಸರು ಎಲ್ಲ ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ ಹತ್ತೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಪನ್ನೀರ್ನ ನಾವು ಸ್ವಲ್ಪ ಬೇಯಿಸಿ ಹಾಕೊಳ್ಳೋಣ, ಹಾಗಾಗಿ ಇವಾಗಲೇ ಹಾಕ್ತಾ ಇಲ್ಲ. ಈಗ 50% ಬರಿಷ್ಟಾನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಬರಿಷ್ಟಾನ ಮಾಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಬರಿಷ್ಟಾನ ನಾನು ಇದರಲ್ಲಿ ಹಾಕ್ಕೊಂಡು ಬಿಡ್ತೀನಿ. ಒಂದು ಸಣ್ಣ ಇದ್ದಿಲನ್ನು ನಾನು ಕಾಸ್ಕೊಂಡು ತೊಗೊಂಡಿದ್ದೀನಿ. ಅದ್ರ ಮೇಲೆ ತುಪ್ಪನ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿಬಿಡ್ತೀನಿ. ಸ್ಮೋಕಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ಮಾಡಲೇಬೇಕಂತೇನಿಲ್ಲ, ಬಟ್ ಮಾಡಿದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಸ್ಮೋಕಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇವಾಗ ಒಂದು 3 ನಿಮಿಷ ಆಗಿದೆ, ತೆಗೆದುಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಾತ್ರೆಗೆ ನಾನು ಬರಿಷ್ಠ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, 3 ಟೇಬಲ್ ಸ್ಪೂನಷ್ಟು. ಇವಾಗ ಪನ್ನೀರ್ನ ಇದರಲ್ಲಿ ಹಾಕಿ ಬೇಯಿಸ್ಕೊಂಡ್ಬಿಡ್ತೀನಿ. ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಹಾಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಪನ್ನೀರ್ನ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಮ್ಯಾರಿನೇಟ್ ಮಾಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡ್ಬಿಡ್ತೀನಿ. ವೆಜಿಟೇಬಲ್ಸ್ ಫುಲ್ ಕುಕ್ ಆಗಬೇಕು ಅಥವಾ ಫುಲ್ ಇಲ್ಲೇ ಬೆಂದುಬಿಡಬೇಕು ಈ ಸ್ಟೆಪ್ಪಲ್ಲೇ ಅಂತ ಇಲ್ಲ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ದಮ್ ಕೊಡ್ತೀವಲ್ವ, ಆವಾಗ ಪರ್ಫೆಕ್ಟಾಗಿ ವೆಜಿಟೇಬಲ್ಸ್ ಕುಕ್ ಆಗಿಬಿಡುತ್ತೆ. ಇವಾಗಲೇ ನಾವು ಕಂಪ್ಲೀಟಾಗಿ ಕುಕ್ ಮಾಡಿಕೊಂಡ್ರೆ ಆವಾಗ ತುಂಬ ಮೆತ್ತಗಾಗಿಬಿಡುತ್ತೆ ವೆಜಿಟೇಬಲ್ಸ್. ಹಾಗಾಗಿ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ಮತ್ತು ಬರಿಷ್ಟಾನ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ. ಮಸಾಲೆ ರೆಡಿಯಾಗಿದೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರನ್ನು ಕಾಯಕ್ಕಿಟ್ಟಿದ್ದೀನಿ. 2 ಬೇ ಲೀಫ್ ಹಾಗೆ ಚಕ್ರ ಮೊಗ್ಗು, ಚಕ್ಕೆ, ಸ್ವಲ್ಪ ಕರಿಮೆಣಸು, ಲವಂಗನ ಹಾಕ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನಿಂಬೆಹಣ್ಣನ್ನು ಅದರಲ್ಲೇ ಬಿಟ್ಬಿಡ್ತೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಜಾಸ್ತಿ ಅಂದರೆ ನೀವು ನೀರನ್ನು ಟೇಸ್ಟ್ ಮಾಡಿ ನೋಡಿದಾಗ ನಿಮಗೆ ಉಪ್ಪು ಥರ ಅನಿಸ್ಬೇಕು. ಯಾಕಂದರೆ ನಾವು ಸ್ಟೇನ್ ಮಾಡಿ ತೊಗೋತೀವಲ್ವ ರೈಸನ್ನು, ಹಾಗಾಗಿ. ಇವಾಗ ನೆನೆಸಿಟ್ಟಿರುವಂಥ ರೈಸ್ನ ಹಾಕ್ಕೊಂಡ್ಬಿಡೋಣ. ನಾವು ಅಕ್ಕಿನ 1 ಗಂಟೆ ನೆನೆಸಿಟ್ಟಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಕೋಬೇಕಂತ ಏನಿಲ್ಲ. ಒಂದು 5 ನಿಮಿಷದಲ್ಲಿ ರೈಸ್ ಚೆನ್ನಾಗಿ ಕುಕ್ ಆಗಿರುತ್ತೆ. ಮತ್ತು ನಾವು ಇಲ್ಲಿ ಫುಲ್ 100% ರೈಸ್ನ ಕುಕ್ ಮಾಡ್ಕೊಳ್ಳೋ ಹಾಗಿಲ್ಲ, ಒಂದು 80% ಕುಕ್ ಮಾಡಿಕೊಂಡ್ರೆ ಸಾಕು. ಇವಾಗ ಅಕ್ಕಿ ಬೆಂದಿದೆ. ಇದನ್ನು ಈ ರೀತಿ ಸಾನ್ಗೆಗೆ ಹಾಕಿ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾವೇನು ವೆಜಿಟೇಬಲ್ಸ್ನೆಲ್ಲ ಕುಕ್ ಮಾಡೋಕ್ಕಿಟ್ಟಿದ್ವಲ್ವ ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸ್ಪೂನಿಂದ ರೈಸ್ನ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಇದ್ರ ಮೇಲೆ ನಾವು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡ್ಬಿಡೋಣ, ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಒಂದು ಲೇಯರ್ ಬರಿಷ್ಟಾನ ಕೂಡ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಮತ್ತೆ ನಾನು ಒಂದು ಲೇಯರ್ ರೈಸ್ನ ಹಾಕ್ಕೊಂಡ್ಬಿಡ್ತೀನಿ. ನಿಂಬೆಹಣ್ಣನ್ನು ಹಾಕಿದ್ವಲ್ವ ಅದನ್ನು ತೆಗೆದುಬಿಟ್ಟು ರೈಸ್ನ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೈಸ್ ಕಾಣ್ತಾ ಇದೆ. ಇವಾಗ ಇದಕ್ಕೆ ನಾನು ಕೇಸರನ್ನ ಹಾಲಲ್ಲಿ ನೆನೆಯಕ್ಕಿಟ್ಟಿದ್ದೆ, ಆ ಹಾಲನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಇನ್ನೊಂದು ಲೇಯರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಬರಿಷ್ಠ ಲೇಯರ್ನ ಹಾಕ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ದಮ್ಮನ್ನು ಕಟ್ಟಬೇಕಲ್ವಾ, ಗೋಧಿ ಹಿಟ್ಟಿನಿಂದ ಈ ರೀತಿ ಪಾತ್ರೆ ಅಂಚಿನ ಮೇಲೆ ಇಟ್ಬಿಟ್ಟು ಇದರ ಮುಚ್ಚಳನ ಮುಚ್ಚಿ ಮೇಲೆ ಒಂದು ಹೆವಿ ಐಟಮ್ನ ಇಟ್ಟರೆ
ಸೂಪರಾಗಿ ದಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇದನ್ನು ನಾನು ಒಂದು ತವಾ ಮೇಲೆ ಬೇಯಿಸೋಕ್ಕಿಡ್ತೀನಿ. ಇದರಿಂದ ನಿಧಾನವಾಗಿ ಬಿರಿಯಾನಿ ಚೆನ್ನಾಗಿ ಬೆಂದ್ಬಿಡುತ್ತೆ. 30 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ಲೋ ಮೀಡಿಯಮ್ ಫ್ಲೇಮಲ್ಲಿ. ಸೊ ನೋಡಿ, ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಓಪನ್ ಮಾಡಿ ನೋಡಿಬಿಡೋಣ. ಸ್ವಲ್ಪ ಪ್ರೊಸೀಜರ್ ದೊಡ್ಡದಿದೆ, ಬಟ್ ಮನೆಯಲ್ಲೇ ಮಾಡ್ಕೋಬೋದು ಅಲ್ವಾ. ಹೆಲ್ದಿಯಾಗಿರುತ್ತೆ, ಮನೆಯಲ್ಲೇ ಮಾಡಿರೋ ಮಸಾಲೆ ಇರುತ್ತೆ, ಇಷ್ಟವಾಗಿರೋ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ, ಅಬ್ಬಾ ಸೂಪರಾಗಿ ಬಂದಿದೆ. ಸ್ವಲ್ಪ ಸೈಡ್ಸ್ ಎಲ್ಲ ಎಡ್ಜಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಬಿರಿಯಾನಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಸಖತ್ತಾಗಿ ದಮ್ ಬಿರಿಯಾನಿ ಬಂದಿದೆ. ಹಾಗೆ ಪನ್ನೀರ್ ಬೇಡ, ನಿಮಗೆ ಯಾವುದೋ ವೆಜಿಟೇಬಲ್ಸ್ ಬೇಡ ಅಂದರೆ ನೀವು ಎಕ್ಸ್ಕ್ಲೂಡ್ ಕೂಡ ಮಾಡ್ಬೋದು. ಸೊ ಸರ್ವ್ ಮಾಡ್ಕೊಂಡು ಬಿಡೋಣ. ಬಿಸಿ ಬಿಸಿ ಆಗಿರುವಂತಹ ಮನೆಯಲ್ಲೇ ಮಾಡಿರುವಂತಹ ರೆಸ್ಟೋರೆಂಟ್ ಟೇಸ್ಟ್ ಇರುವಂತಹ ವೆಜ್ ದಮ್ ಬಿರಿಯಾನಿ ಟ್ರೈ ಮಾಡಿ ನೋಡಿ. ಪ್ರತಿಯೊಂದು ಸ್ಟೆಪ್ನ ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಥ್ಯಾಂಕ್ ಯು.